ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವಕ್ತ ಚಾನಲ್. ಸೊ ರೈಟ್ ನಾನು ಇಲ್ಲಿ ಒಂದು ಟೆಂಪಲಿಗೆ ಬಂದೆ, ಪಾಂಡುರಂಗ ಸ್ವಾಮಿ ಟೆಂಪಲ್ಗೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇದು ಮೇನ್ ರೋಡು. ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಈ ಊರಿನ ಹೆಸರು ಬಂದು ತೇನ್ಗೂರು ಶ್ರೀ ಪಾಂಡುರಂಗ ಸ್ವಾಮಿ ಟೆಂಪಲ್ ಅಂತ ಕೇಳಿದ್ರೆ ಹೇಳ್ತಾರೆ. ಸೊ ಈ ಬೋರ್ಡಿನ ಪ್ರಕಾರ 200 ಮೀಟರ್ಸ್ ನಾವು ಈ ಕಡೆ ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಊರ ಹೆಸ್ರು ಹೇಳೋಕ್ಕಾಗಿಲ್ಲ ಅಂದರೆ ನೀವು ಡೈರೆಕ್ಟ್ ಪಾಂಡುರಂಗ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಹೆಂಗೆ ಹೋಗಬೇಕು ಏನೋ ಅಂತ. ಆ್ಯಂಡ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋರಿಗೆ ಇದು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನೀವೇನಾದರೂ ನಿಮ್ಮ ಸ್ವಂತ ವೆಹಿಕಲ್ ಇದ್ದರೆ ಡೈರೆಕ್ಟ್ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನೀವು ಬಂದ್ಬಿಡ್ಬೋದು. ಡೈರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇದು ಒಂದು ವಿಲೇಜ್ನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ, ಪುರಾತನವಾದಂಥ ಒಂದು ದೇವಸ್ಥಾನ ಇದು. ಸೊ ಫೈನಲಿ ನಾವು ಎಂಟ್ರೆನ್ಸ್ವರೆಗೂ ಬಂದ್ವಿ. ಅಲ್ಲಿಂದ ನಡ್ಕೊಂಡು ನಿಮ್ಗೆ ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ, ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಬೋರ್ಡು. ಸೊ ಅಲ್ಲಿಂದ ನಾವು ಲೆಫ್ಟಿಗೆ ಬರಬೇಕು. ಇಲ್ಲಿಂದ ಇನ್ನೂ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಹೋಟೆಲ್ ಕೂಡ ಇದೆ. ತೇನನ್ಗೂರು ವಿಠಲ ದೇವಸ್ಥಾನ. ಸೊ ಇಲ್ಲಿ ಈ ದೇವಸ್ಥಾನ ಮಿಕ್ಸ್ ಆಫ್ ಸೌತ್ ಇಂಡಿಯನ್ ಸ್ಟೈಲು ಮತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಆಗಿರುತ್ತೆ. ಇನ್ನು ಸೊ ಮೊದಲಿಗೆ ನಮಗೆ ಹೋಟೆಲ್ ಸಿಗುತ್ತೆ, ಅದಾದಮೇಲೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಹೋಟೆಲ್ ಇದೆ, ಬಟ್ ಹೋಟೆಲ್ ಕ್ಲೋಸ್ ಮಾಡಿದ್ದಾರೆ ಈಗ ಸದ್ಯಕ್ಕೆ, ಓಪನ್ ಇಲ್ಲ. ಇಡ್ಲಿ ವಡೆ ಸಾಂಬಾರು ಎಲ್ಲ ಸಿಗುತ್ತಂತೆ. ನಾವಲ್ಲಿ ಮೇನ್ ರೋಡಿಂದ ನಡ್ಕೊಂಬರ್ತಾ ಇದ್ದೀವಿ. ಇನ್ನೂ ದೇವಸ್ಥಾನ ಸಿಕ್ಕಿಲ್ಲ. ಇಲ್ಲಿ ಕೆಫೆ ಒಂದು ಓಪನ್ ಇದೆ. ಕೆಲವೊಂದು ಸ್ಟೋರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಬಟ್ ಇಲ್ಲಿ ಕೆಫೆ ಓಪನ್ ಇದೆ. ಓಕೆ, ಇದೇ ವಿಠಲ ಭವನ್ ಹೋಟೆಲ್. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಟೆಂಪಲ್ ನಿಯರ್ ಬೈ ಬಂದ್ವಿ. ನೀವು ನೋಡ್ಬೋದು, ಗೋಪುರ ಕಾಣಿಸ್ತಾ ಇದೆ, ರಾಜಗೋಪುರ. ಆ್ಯಂಡ್ ಇಲ್ಲಿ ಎಲ್ಲ ಚಪ್ಪಲಿ ಎಲ್ಲ ಬಿಟ್ಟಿದ್ದಾರೆ. ನಾವು ಚಪ್ಪಲ್ ಬಿಡ್ತಾ ಇದ್ದೀವಿ ಇಲ್ಲಿ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಸೊ ನಮಗೆ ಇಲ್ಲಿ ಎದುರುಗಡೆನೆ ನಾಗಬನ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಕಾಲು ತೊಳೆಯೋದಕ್ಕೆ ಸ್ಥಳ ಇದೆ, ಬಂದವರು ಯೂಸ್ ಮಾಡ್ಕೊಳ್ಳಿ. ಇದು ರಾಜಗೋಪುರ ಎಂಟ್ರೆನ್ಸ್ಗೆ. ಇಲ್ಲಿ ತುಳಸಿ ನೈದೀಪ ಎಲ್ಲ ಸಿಗುತ್ತೆ. ನೈದೀಪ ಇದು ಅಂಗಡಿ ಇದೆ ಇಲ್ಲಿ. ಆ್ಯಕ್ಚುಲಿ ಪೂಜಾ ಸಾಮಾನೆಲ್ಲ ಸಿಗುತ್ತೆ ಇಲ್ಲಿ. ಆ್ಯಂಡ್ ದೇವಸ್ಥಾನದ ಎಂಟ್ರೆನ್ಸ್ ಇದೆ, ರಾಜಗೋಪುರ. ಬಟ್ ರಾಜಗೋಪುರ ಆಪೋಸಿಟ್ ಸೈಡು ಒಂದು ಚಿಕ್ಕದಾಗಿ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ನೋಡಿ ಜಿಂಕೆ ತುಂಬ ಚೆನ್ನಾಗಿದೆ. ಒರಿಜಿನಲ್ ಅಲ್ಲ, ಬಟ್ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒರಿಜಿನಲ್ ಥರನೇ ಇದೆ.
ಮುಂದೆ ನಿಮಗೆ ನಮ್ಮ ಸೌತ್ ಕಡೆ ಹೇಗಿದೆ ಗೋಪುರಗಳು ಆ ಥರ ಗೋಪುರ ಕಾಣಿಸುತ್ತೆ. ಆ್ಯಂಡ್ ಇದು ಬಂದು ಪುರಿ ಜಗನ್ನಾಥ ಸ್ವಾಮಿಯ ಒಂದು ರೆಪ್ಲಿಕಾ ಟೈಪ್ ಮಾಡಿದ್ದಾರೆ ಮೇಯ್ನ್ ದೇವಸ್ಥಾನ ಬಂದು. ಸೊ ಅದಕ್ಕಾಗಿ ಹೇಳಿದ್ದು ಮಿಕ್ಸ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಅಂತ. ಇಲ್ಲಿ ಗರುಡ ದೇವರಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸೀತಾ ಕಲ್ಯಾಣ ಆ ಥರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಬೆಣ್ಣೆ ಅಲಂಕಾರ, ವೇಣುಗೋಪಾಲ ಅಲಂಕಾರ. ಅಲ್ಲೇ ಗರುಡ ಸೇವೆ. ಮತ್ತು ಇದು ಮಧ್ಯದಲ್ಲೂ ಪೇಂಟಿಂಗ್ ಮಾಡೋರೆ, ತುಂಬ ಚೆನ್ನಾಗಿದೆ. ಒಳಗಡೆಯಿಂದ ನಾನು ಎಕ್ಸಿಟ್ ಪಾಯಿಂಟ್ ಇದು. ಒಳಗಡೆಯಿಂದ ಹೊರಗೆ ಬಂದೆ, ದೇವ್ರ ದರ್ಶನ ಮಾಡಿಕೊಂಡು ಪಾಂಡುರಂಗನ ದರ್ಶನ ಮಾಡಿಕೊಂಡು. ಸೊ ನೀವು ಇಲ್ಲಿ ನೋಡ್ಬೋದು ಗರ್ಭಗುಡಿಯ ಗೋಪುರ ಏನಿದೆ ಅದು ಬಂದು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಒಂದು ರೆಪ್ಲಿಕಾ ಟೈಪ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾನು ಹೇಳಿದೆ ಇದು ನಾರ್ತ್ ಮತ್ತು ಸೌತ್ನ ಒಂದು ಮಿಕ್ಸ್ ಆಗಿರ್ತಕ್ಕಂಥ ಒಂದು ಟೆಂಪಲ್ಲು. ಏಕೆಂದರೆ ಇಲ್ಲಿ ನೀವು ನೋಡ್ಬೋದು ಇದು ಬಂದು ಸೌತ್ ಸ್ಟೈಲು, ಇದು ನಾರ್ತ್ ಸ್ಟೈಲು. ಎಕ್ಸಿಟ್ ಆದಮೇಲೆ ನಮಗೆ ಇಲ್ಲಿ ತುಳಸಿ ಪ್ರಸಾದ ಮತ್ತು ಗಂಧ ಪ್ರಸಾದ ಸಿಗುತ್ತೆ. ಇದು ಎಕ್ಸಿಟ್ ಪಾಯಿಂಟು. ಇಲ್ಲಿ ಒಂದು ಬಂಗಾರದ ರಥ ಇದೆ ನೋಡಿ.
ಸೊ ಈವ್ನಿಂಗ್ ಆಗ್ತಾ ಬಂತು, ಹಾಗಾಗಿ ಸ್ವಲ್ಪ ಕತ್ಲೆ ಆಗಿದೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ ಲೈಕ್ 6:15 ಆಗ್ತಾ ಬಂತು. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಇಲ್ಲಿ ಎಲ್ಲ ಅಂಗಡಿಗಳಿದೆ, ಪೂಜೆ ಸಾಮಾನು, ಆಟ ಸಾಮಾನು, ಆಟಿಕೆ ಅಂಗಡಿ ಎಲ್ಲ ಇದೆ. ಸೊ ಇಲ್ಲಿ ಇನ್ನೊಂದು ದೇವಸ್ಥಾನ. ನಾವಿವಾಗ ಒಳಗಡೆ ಹೋಗಿ ಬಂದಿದ್ದು ಒಂದು ಮಠ ಅದು. ಸೊ ಅಲ್ಲಿ ಗುರುಗಳು ಒಬ್ಬರು ಜೀವ ಸಮಾಧಿ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು ವಿಶೇಷತೆ ನಂಗೆ ಗೊತ್ತಾಗಿದ್ದೇನೆಂದರೆ, ಮಧುರೆ ಮೀನಾಕ್ಷಿ ಅಮ್ಮ ಏನಿದ್ದಾರೆ ಅವರು ಹುಟ್ಟಿದೂರಂತೆ ಇದು. ಸೊ ಆ ಇನ್ಫಾರ್ಮೇಷನ್ ಇಲ್ಲಿ ಸಿಕ್ತು ನನಗೆ. ಇಲ್ಲಿ ಮುಂದೆ ನಮಗೆ ಒಂದು ಶಿವನ ದೇವಸ್ಥಾನ ಇದೆ. ಸೊ ಶಿವನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ನೋಡೋಣ. ಮಠದಿಂದ ಒಂದು ಸ್ವಲ್ಪ ಎಕ್ಸಿಟ್ ಮಾಡ್ಕೊಂಬಂದರೆ ಲೆಫ್ಟ್ ಸೈಡಲ್ಲಿ ನಮಗೆ ಇಲ್ಲಿ ಒಂದು ಗೋಪುರ ಕಾಣಿಸುತ್ತೆ, ಅಲ್ಲಿಂದ ಒಳಗಡೆ ಹೋಗಬೇಕು. ಇಲ್ಲಿ ಶಿವನ ದೇವಸ್ಥಾನ ಇದೆ. ಬನ್ನಿ ಶಿವನ ದೇವಸ್ಥಾನಕ್ಕೆ ಹೋಗೋಣ. ಶಿವನ ದೇವಸ್ಥಾನದ ಎಂಟ್ರೆನ್ಸ್ ಇದು. ಒಳಗಡೆ ಮೋಸ್ಟ್ಲಿ ಶೂಟಿಂಗ್ ಇರಲ್ಲ, ಮಠದೊಳಗೂ ಬಿಟ್ಟಿಲ್ಲ ನಮಗೆ ವಿಡಿಯೋಗ್ರಫಿ ಮಾಡೋದಕ್ಕೆ. ನೋಡೋಣ, ಆದರೆ ಮಾಡ್ತೀನಿ. ಒಳಗಡೆ ನಾವು ಶಿವನ ದರ್ಶನ ಪಡ್ಕೊಂಡು ಬಂದ್ವಿ. ಶಿವ ಮತ್ತು ಪಾರ್ವತಿ ದೇವಿಯ ಒಂದು ದರ್ಶನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿದ್ವಿ. ಟೋಟಲಿ ಶಿವನ ಪರಿವಾರದ ದರ್ಶನ ಪಡ್ಕೊಂಡ್ಬಂದ್ವಿ. ಒಳಗಡೆ ಶೂಟಿಂಗ್ಗೆ ಅಲೋ ಇರಲಿಲ್ಲ, ಹಾಗಾಗಿ ಶೂಟಿಂಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದಾಗಿತ್ತು ಪಾಂಡುರಂಗ ಸ್ವಾಮಿ ದೇವಸ್ಥಾನದ ವೀಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.